ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸ್ನೇಹಿತರೆ, ಇವತ್ತು ನಾವು ಭಾರತದ ಇತಿಹಾಸದ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದರಲ್ಲಿ 3 ಥರ ಬರ್ತೇವೆ ಅಂತ ಹೇಳಿದ್ದೆ ನಾನು. ಇವತ್ತು ಪ್ರಾಚೀನ ಕಾಲದ ಭಾರತದ ಇತಿಹಾಸನ ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಇದರಲ್ಲಿ ಯಾವ ಚಾಪ್ಟರ್ಸ್ ಬರ್ತವೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಸಿಂಧು ನದಿ ನಾಗರಿಕತೆ, ವೇದಗಳ ನಾಗರಿಕತೆ, ಹೊಸ ಧರ್ಮಗಳ ಉದಯ, ವಿದೇಶಿಗರ ದಾಳಿ, ಮೌರ್ಯ ಸಾಮ್ರಾಜ್ಯ, ಶಾತವಾಹನರು, ಕುಶಾನರು, ಗುಪ್ತರು, ತಾರಣೇಶ್ವರ, ವರ್ಧನರು ಅಂತ ಇಷ್ಟು ಚಾಪ್ಟರ್ಸ್ ಬರ್ತವೆ, 9 ಚಾಪ್ಟರ್ಸ್. ಸೊ ಓಕೆ ಸ್ನೇಹಿತರೆ, ಈಗ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮೊದಲನೇ ಚಾಪ್ಟರ್ ನೋಡ್ತಾ ಹೋಗೋಣ, ಸಿಂಧು ನದಿ ನಾಗರಿಕತೆ ಅಂತ. ಸೊ ಬಿಫೋರ್ ಕ್ರಿಸ್ಟ್ 2500ರಿಂದ 1700 ಅಂತ ಕೊಡ್ತಾ ಹೋಗ್ತಾರೆ. ಸೊ ಇದನ್ನ ಇಂಗ್ಲೀಷ್ನಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಇದು ಭಾರತದ ಅತಿ ಪ್ರಾಚೀನ ಹಾಗೂ ಜಗತ್ತಿನ ಪ್ರಥಮ ನಾಗರಿಕತೆಯಾಗಿದ್ದು, ಈಜಿಪ್ಟ್ ಹಾಗೂ ಮೆಸೊಪಟೋಮಿಯಾ ನಾಗರಿಕತೆಗಳಿಗೆ ಸಮಕಾಲೀನವಾಗಿದೆ. ಸಿಂಧು ನದಿ ಭಾರತದ ನಾಗರಿಕತೆಯ ತೊಟ್ಟಿಲು ಎನ್ನುವರು. ಓಕೆ, ಇದನ್ನು ಏನಂತ ಕರೀತಾರೆ ಅಂತ ನೋಡ್ತಾ ಹೋಗೋಣ. ಈ ಒಂದು ಸಿಂಧು ನದಿ ನಾಗರಿಕತೆಯನ್ನು ಏನೆಲ್ಲ ಕರಿತಾ ಇದ್ರು ನೋಡೋಣ. ಹರಪ್ಪ ಸಂಸ್ಕೃತಿ ಅಂತ ಕರೀತಾರೆ, ಪ್ರೋಟೋ ದ್ರಾವಿಡಿಯನ್ ಸಂಸ್ಕೃತಿ ಅಂತ ಕರಿತಾ ಇದ್ರು, ಪೂರ್ವ ಆರ್ಯನ ಸಂಸ್ಕೃತಿ ಅಂತಲೂ ಕರಿತಾ ಇದ್ರು, ಇಂಡೋ ಸುಮೇರಿಯನ್ ನಾಗರಿಕತೆ, ಪ್ರೋಟೋ ಇಂಡಸ್ ಸಂಸ್ಕೃತಿ, ಚಾಲ್ಕೋಲಿಥಿಕ್ ಸಂಸ್ಕೃತಿ ಅಂತ ಕೂಡ ಕರಿತಾ ಇದ್ರು. ಸ್ನೇಹಿತರೆ, ಮೆಸೊಪಟೋಮಿಯನ್ನರು ಈ ನಾಗರಿಕತೆಯನ್ನು ಮೆಲುಹಾ ಎನ್ನುವರು. ಯಾರು? ಮೆಸೊಪಟೋಮಿಯನ್ನರು ಮೆಲುಹಾ ಅಂತ ಕರಿತಾಯಿದ್ರು. ಈ ನಾಗರಿಕತೆ ನಿಯೋಲಿಥಿಕ್ ಏಜ್. ಸೊ ನಿಯೋಲಿಥಿಕ್ ಏಜ್ ಅಂದರೆ ನವಶಿಲಾಯುಗ, ನಿಯೋಲಿಥಿಕ್ ಏಜ್ ಕಾಲದಲ್ಲಿ ಬೆಳೆದ ನಾಗರಿಕತೆ, ಲೋಹಯುಗ ಅಂತ ಕರೀತಾರೆ. ಸೊ ಈಗ ನೋಡೋಣ ಎಕ್ಸ್ಕವೇಷನ್ ಅಂತ. ಸೊ ಉತ್ಖನನ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. 1856ರಲ್ಲಿ, ಸೊ ಇದು ನೋಡ್ಬೋದು ಯಾವ ಇಸ್ವಿಯಲ್ಲಿ ಏನೇನಾಯಿತು ಅಂತ. ಇದು ಇಂಪಾರ್ಟೆಂಟ್, ನೀವು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೀವು ಈಗ ಲೆಕ್ಚರ್ ಕೇಳ್ತಾ ಇರಬೇಕಾದ್ರೆ, ಸೊ ವಿಡಿಯೋ ನೋಡಬೇಕಾದ್ರೆ ಒಂದು ಬುಕ್ ಅಥವಾ ಪೆನ್ ಇಟ್ಕೊಂಡು ಒಂದು ನೋಟ್ಸ್ ಮಾಡ್ಕೊತಾ ಹೋಗಿ, ನಿಮಗಿನ್ನೂ ಈಸಿ ಆಗ್ತಾ ಹೋಗುತ್ತೆ. ಮೊದಲಿಗೆ ನೋಡೋದಾದರೆ 1856ರಲ್ಲಿ ಏನಾಯಿತು? ಪಾಕಿಸ್ತಾನದ ಸಿಂಧ್ನಲ್ಲಿ ಆಕಸ್ಮಿಕವಾಗಿ ಸುಟ್ಟ ಇಟ್ಟಿಗೆಯ ಅವಶೇಷಗಳು ದೊರೆತವು. 1862ರಲ್ಲಿ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್, ಭಾರತೀಯ ಪುರಾತತ್ವ ಪಿತಾಮಹ, ಯಾರು? ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅಂತ, ಪ್ರಥಮ ಬಾರಿಗೆ ಮುದ್ರೆಗಳನ್ನು ಪತ್ತೆ ಮಾಡಿದ. ಓಕೆ, 1904ರಲ್ಲಿ ವೈಸ್ರಾಯ್ ಕರ್ಜನ್ ನೇತೃತ್ವದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ, ಅಂದರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಲ್ಲ, ಅದನ್ನು ಸ್ಥಾಪಿಸಿದ ಮೊದಲ DG ಯಾರು? ಜಾನ್ ಮಾರ್ಷಲ್ ಅಂತ. ಓಕೆ, ಇವೆಲ್ಲ ಕೀ ಪಾಯಿಂಟ್ಸು ನೆನ್ಪಿಡ್ಕೋಬೇಕಾಗುತ್ತೆ. 1921ರಲ್ಲಿ ದಯಾರಾಮ್ ಸಹಾನಿ ಹರಪ್ಪ ನಿವೇಶನ ಸಂಶೋಧಿಸಿದರು. ಸೊ ಹರಪ್ಪ ನಿವೇಶನ ಯಾರು ಸಂಶೋಧಿಸಿದ ಅಂತ ಕೇಳಿದರೆ ಯಾರಪ್ಪ? ದಯಾರಾಮ್ ಸಹಾನಿ. 1922ರಲ್ಲಿ ಏನಾಯಿತು? RD ಬ್ಯಾನರ್ಜಿ ಮೊಹೆಂಜೊದಾರೋ ನಿವೇಶನ ಸಂಶೋಧಿಸಿದರು. ಯಾರು? RD ಬ್ಯಾನರ್ಜಿ ಅಂತ, 1922ರಲ್ಲಿ. ಸೊ ನೆಕ್ಸ್ಟ್ ನೋಡೋಣ, 1923ರಿಂದ 24ರಲ್ಲಿ ಜಾನ್ ಮಾರ್ಷಲ್ನು ಇಲ್ಲಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಪತ್ರಿಕೆಯಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಂಬ ವರದಿ ಪ್ರಕಟಿಸಿದಾಗಿನಿಂದ ಈ ನಾಗರಿಕತೆ ಜಗತ್ತಿಗೆ ಪರಿಚಯವಾಗಿತ್ತು. ಯಾವಾಗ? 1923ರಿಂದ 24ರಲ್ಲಿ. ಯಾವ ಪೇಪರಲ್ಲಿ ಬಂದಿತ್ತು? ಇಲ್ಲಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಅಂತ, ಆ ಒಂದು ಪತ್ರಿಕೆಯಲ್ಲಿ. ಅಂದಿನಿಂದ ಭಾರತದ ಇತಿಹಾಸ 5000 ವರ್ಷಗಳಷ್ಟು ಹಿಂದೆ ಹೋಯಿತು. ಓಕೆ, ಇಲ್ಲಿವರೆಗೆ ಸುಮಾರು 1500 ಸ್ಥಳಗಳಲ್ಲಿ ಈ ನಾಗರಿಕತೆಯ ನಿವೇಶನಗಳು ಕಂಡುಬಂದಿದೆ. ಓಕೆ, ಪಾಕಿಸ್ತಾನದಲ್ಲಿ ಸುಮಾರು 500 ನಿವೇಶನಗಳಿವೆ ಅಂತೆ ನೋಡಿ. ಸೊ ಇಷ್ಟು ಏನು ನೋಡಿದ್ರಿ ಇಷ್ಟ ತನಕ, ಇವೆಲ್ಲ ಎಕ್ಸ್ಕವೇಷನ್ ಅಂತ. ಸೊ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ವ್ಯಾಪ್ತಿ. ಸೊ ಎಲ್ಲಿಂದ ಎಲ್ಲಿಗೆ ಯಾವ ಥರ ಹರಡಿತ್ತಂತ ಈಗ ನೋಡ್ತಾ ಹೋಗೋಣ. ಪೂರ್ವ ಪಶ್ಚಿಮಕ್ಕೆ 1600 ಕಿಲೋಮೀಟರ್ ಸಂಚರಿಸಿತ್ತು. ಸೊ ಉತ್ತರದಿಂದ ಮತ್ತು ದಕ್ಷಿಣಕ್ಕೆ 1100 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ.
ವಿಸ್ತೀರ್ಣ ಟೋಟಲ್ ಎಷ್ಟು? 2,50,000. ಸೊ ಈಗ ನೋಡೋಣ ಕೊನೆಯ ಅಂಚಿನ ನೆಲೆಗಳ ಬಗ್ಗೆ. ಈಗ ನೋಡೋಣ. ಉತ್ತರಕ್ಕೇನಿತ್ತು? ಕಾಶ್ಮೀರ ಮಾಂಡು ಇತ್ತು. ಪೂರ್ವಕ್ಕೇನಿತ್ತು? UP ಆಲಂಗಿಪುರನ ಊರಿತ್ತು. ಪಶ್ಚಿಮಕ್ಕೆ ಪಾಕಿಸ್ತಾನದ ಸುತ್ಕ ಜೆಂಡರ್, ದಕ್ಷಿಣಕ್ಕೆ MH ದೈಮಾಬಾದ್ ಅಂತ ಊರಿತ್ತು. ಸೊ ವ್ಯಾಪಿಸಿದ್ದ ರಾಜ್ಯಗಳು ಯಾವಂತ ನೋಡ್ತಾ ಹೋಗೋಣ. ಜಮ್ಮು ಕಾಶ್ಮೀರ, ಪಂಜಾಬ, ಹರಿಯಾಣ, ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಉತ್ತರಾಖಂಡ. ಇಷ್ಟು ಸೊ ವ್ಯಾಪಿಸಿದ ರಾಜ್ಯಗಳು ಯಾವುವು ಅಂತ ಇಲ್ಲಿ ನೋಡ್ಬೋದು. ಸೊ ಸ್ನೇಹಿತರೆ, ಮುಂದೋಣ. ನಾಗರಿಕತೆಯು ತ್ರಿಕೋನಾಕಾರದಲ್ಲಿ ಹರಡಿತ್ತು. ಓಕೆ. ಸೊ ಈ ಒಂದು ಸಿಂಧು ವ್ಯಾಲಿ ನಾಗರಿಕತೆ ಏನಿತ್ತು ತ್ರಿಕೋನಾಕಾರದಲ್ಲಿ ಹರಡಿತ್ತು ಅಂತ ಹೇಳ್ತಾರೆ. ಈ ನಾಗರಿಕತೆಯನ್ನು ಹರಪ್ಪ ಸಂಸ್ಕೃತಿ ಎಂದು ಕರೆದವರು ಯಾರು? ಜಾನ್ ಮಾರ್ಷಲ್. ಇದು ನೋಡ್ಬೋದು ನೀವು, ಜಾನ್ ಮಾರ್ಷಲ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಪ್ರಮುಖ ನಿವೇಶನಗಳು. ಈಗ ನಿವೇಶನ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಹರಪ್ಪ. ಸಂಶೋಧನೆ 1921, ದಯಾರಾಮ್ ಸಹಾನಿ ಅಂತ. ಸ್ಥಳ ಪಾಕಿಸ್ತಾನ ಪಂಜಾಬ್ ಪ್ರಾಂತ್ಯದ ಮಾಂಟೆಗೋಮಿ ಜಿಲ್ಲೆ, ರಾವಿ ನದಿಯ ಎಡದಂಡೆ. ಇದು ಉತ್ತರ ರಾಜ್ಯದ ರಾಜಧಾನಿಯಾಗಿತ್ತು. ಓಕೆ. ಋಗ್ವೇದದಲ್ಲಿ ಇದನ್ನು ಹರಿಯೂಪಿಯ ಎಂದು ಕರೆಯಲಾಗಿದೆ. ಇದು ಸಿಂಧು ನಾಗರಿಕತೆ ಗೇಟ್ವೇ ಸಿಟಿಯಾಗಿತ್ತು. ಓಕೆ. ಸಾರ್ವಜನಿಕ ಉಗ್ರಾಣ, ಕಾರ್ಮಿಕ ವಸತಿ ಗೃಹಗಳು, ಜಿಂಕೆಯನ್ನು ಬೇಟೆಯಾಡುವ ಮುದ್ರೆ ಮತ್ತು ಎತ್ತಿನ ಗಾಡಿ ಅವಶೇಷಗಳು ದೊರೆತಿವೆ ಅಂತೆ. ಓಕೆ. ನಟರಾಜನ ಮೂರ್ತಿ, ಸುಣ್ಣದ ಕಲ್ಲಿನಿಂದ ತಯಾರಿಸಿದ ಗಡ್ಡಧಾರಿ ಪುರುಷನ ಪ್ರತಿಮೆ ದೊರೆತಿದೆ ಅಂತ ಹೇಳ್ತಾರೆ. ಇಷ್ಟು ಹರಪ್ಪ ಬಗ್ಗೆ. ಸೊ ಮೊಹೆಂಜಾದಾರೋ ಬಗ್ಗೆ ಈಗ ನೋಡೋಣ. ಸಂಶೋಧನೆ 1922, ಯಾರಪ್ಪ ಅಂದರೆ RD ಬ್ಯಾನರ್ಜಿಯವರು. ಸ್ಥಳ ಪಾಕಿಸ್ತಾನ ಸಿಂಧ್ ಪ್ರಾಂತ್ಯದ ಲಾರ್ಕಾನಾ ಜಿಲ್ಲೆ ಎಂಬ. ಓಕೆ. ಇದು ಅತಿ ದೊಡ್ಡ ನಿವೇಶನ, 200 ಹೆಕ್ಟೇರ್ ವಿಸ್ತೀರ್ಣ ಇರ್ತಂತೆ ಇದು. ಓಕೆ. ಅದು ಮೊಹೆಂಜಾದಾರೋ. ಸಿಂಧಿ ಭಾಷೆ, ಮೌಂಟ್ ಆಫ್ ಡೆಡ್, ಮೃತರ ದಿಬ್ಬ, ನಕಿಲಿಸ್ತಾನ್ ಎನ್ನುವರು ಇದನ್ನು. ಸಿಂಧು ನದಿಯ ದಂಡೆಯ ಮೇಲಿದೆ. ಓಕೆ. ಬೃಹತ್ ಸ್ನಾನದ ಕೊಳ ದೊರೆತಿದೆ, ಗ್ರೇಟ್ ಬಾತ್. ಓಕೆ. ಇದು 7 ಬಾರಿ ಮರು ನಿರ್ಮಾಣ ಹೊಂದಿದೆ ಅಂತೆ ಮೊಹೆಂಜೋದಾರೋ. ಸೊ ನೆಕ್ಸ್ಟ್ ಮೂರನೇದು ನೋಡೋಣ. ಕಾಲಿಬಂಗನ್ ಅಂದರೆ ಕಪ್ಪು ಬಳೆ ಎಂದರ್ಥ. ಕಾಲಿಬಂಗನ್ ಅಂತ ಇದೊಂದು ನಿವೇಶನ. ಸಂಶೋಧನೆ ಘೋಷ್ 1953 ಸ್ಥಳ ಎಲ್ಲಿದೆ ಅಂತಂದರೆ ರಾಜಸ್ಥಾನ ಗಂಗಾನಗರ ಜಿಲ್ಲೆಯಲ್ಲಿದೆ. ಕಗ್ಗರ್ ನದಿಯ ದಂಡೆಯಲ್ಲಿದೆ ಅಂತ ಇದು ಕಾಲಿಬಂಗನ್. ಅವಶೇಷಗಳು ಯಜ್ಞಕುಂಡಗಳು, ಒಂಟೆಗಳ ಮೂಳೆ, ಭೂಮಿಯನ್ನು ಉಳುಮೆ ಮಾಡಿದ್ದು. ಇಷ್ಟು ಕಾಲಿಬಂಗನ್. ಸೊ ಮುಂದೆ ನೋಡೋಣ ಲೋತಾಲ್ ಅಂತ ನಿವೇಶನಗಳು. ಸಂಶೋಧನೆ 1959 62 SR ರಾವ್. ಸೊ ಇದು ಕನ್ನಡಿಗ. ಓಕೆ. ನಮ್ಮ ಕನ್ನಡಿಗರು SR ರಾವ್ ಅಂತ. ಗುಜರಾತ್ನ ಕ್ಯಾಂಬೆ ತೀರ, ಅಹಮದಾಬಾದ್ ಸಮೀಪ ಇದೆ. ಓಕೆ. ಗುಜರಾತ್ನ ಕ್ಯಾಂಬೆ ತೀರ ಅಂತ ಬೊಗಾವೋ ನದಿಯ ದಂಡೆ ಮೇಲಿದೆ ಅಂತ ಇದು ಲೋತಾಲ್. ಇದು ಸಿಂಧು ಜನರ ಅತಿ ದೊಡ್ಡ ಹಡಗು ಕಟ್ಟೆಯಾಗಿತ್ತಂತೆ. ಮೆಸಪಟೋಮಿಯಾದಿಗೆ ನೇರ ವ್ಯಾಪಾರ ಸಂಪರ್ಕವಿತ್ತಂತೆ. ಓಕೆ. ಇದರಲ್ಲಿ ಅವಶೇಷಗಳು ಏನೇನು ಸಿಕ್ಕಿದೆ ಅಂದರೆ ಅಗ್ನಿಕುಂಡ ಆಗಿರ್ಬೋದು, ಸ್ತ್ರೀ ಪುರುಷ ಜೋಡಿ ಸಮಾಧಿಗಳಾಗಿರ್ಬೋದು. ಇಲ್ಲಿನ ಮನೆಗಳು ಪ್ರಮುಖ ಬೀದಿಗೆ ಬಾಗಿಲನ್ನು ಹೊಂದಿವೆ ಅಂತೆ ಲೋತಾಲ್ ಮನೆಗಳು. ಓಕೆ. ಸೊ ಮುಂದೆ ನೋಡೋಣ ಚನ್ನುದಾರೋ ಒಳಚರಂಡಿ ಅಂದರೆ ಚರಂಡಿ ವ್ಯವಸ್ಥೆ ಇಲ್ಲ ಇದರಲ್ಲಿ. ಸಂಶೋಧನೆ 1931 NG ಮಂಜುದಾರ ಅನ್ನೋರು. ಸ್ಥಳ ಪಾಕಿಸ್ತಾನದಲ್ಲಿ ಸಿಂಧು ನದಿಯ ದಡದಲ್ಲಿತ್ತಂತೆ. ಬೊಂಬೆ ಇಟ್ಟಿಗೆಗಳ ತಯಾರಿಕೆಗೆ ಪ್ರಸಿದ್ಧವಾಗಿತ್ತಂತೆ ಇದು ಚನ್ನುದಾರೋ ಒಳಚರಂಡಿ ಅಂತ. ಅವಶೇಷಗಳು ಮಸಿ ಕುಡಿಕೆ ಅಂದರೆ ಇಂಕ್ ಪಾಟ್ ಆಗಿರ್ಬೋದು, ಮಾತೃದೇವತಾ ಮೂರ್ತಿ, ಕಿವಿ ಉಂಗುರ, ಇವೆಲ್ಲ ಇದ್ದು ಅವಶೇಷಗಳು. ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೂಡ ಇತ್ತಂತೆ ನೋಡಿ. ಈ ಒಂದು ಚನ್ನುದಾರೋ ಒಳಚರಂಡಿಯಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೂಡ ಆವಾಗಲೇ
ಇತ್ತು. ಸೊ ನೆಕ್ಸ್ಟ್ ನೋಡೋಣ ನಿವೇಶನಗಳು ಯಾವುದು. ಬನವಾಲಿ 6ನೇದು. ಸಂಶೋಧನೆ 1971ರಲ್ಲಿ RN ಬಿಸ್ತನ್ ಅವರು. ಓಕೆ. ಸ್ಥಳ ಹರಿಯಾಣದ ಹಿಸ್ಸಾರ್ ಜಿಲ್ಲೆ ಅಂತ. ಸರಸ್ವತಿ ನದಿಯ ದಡದಲ್ಲಿತ್ತು. ಅವಶೇಷ ಬಾರ್ಲಿ ಮತ್ತು ಧಾನ್ಯ ಇಷ್ಟು ಸಿಕ್ಕಿತ್ತು ಅಂತೆ. ಮುಂದೆ ರೋಪಾರ್ ಅಂತ, ಇದು 7ನೇದು. ಸಂಶೋಧನೆ 1953 YD ಶರ್ಮಾ ಅವ್ರ ಕಡೆಯಿಂದ. ಪಂಜಾಬ್ನಲ್ಲಿ ಸಟ್ಲೇಜ್ ನದಿಯ ದಂಡೆಯಲ್ಲಿದೆ ಅಂತ. ಇದು ಪಂಜಾಬ್ನಲ್ಲಿ ಸಿಕ್ಕಿದೆ. ಸ್ವಾತಂತ್ರ್ಯದ ನಂತರ ಸಂಶೋಧನೆಯಾದ ಮೊದಲ ನಿವೇಶನ. ಓಕೆ, ಸ್ವಾತಂತ್ರ್ಯ ಬಂದ ಮೇಲೆ ಇದು ಸಿಕ್ಕಿರೋದು. ನೆಕ್ಸ್ಟು ಸುರಕೊಟ್ಟ. ಸೊ ಸ್ನೇಹಿತರೆ, ಸುರಕೊಟ್ಟದಲ್ಲಿ ಸಂಶೋಧನೆ ಯಾವಾಗಾಯಿತು? 1972ರಲ್ಲಿ JP ಜೋಶಿ ಕಡೆಯಿಂದ. ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದೆ. ಓಕೆ. ಚೌಕಾಕಾರದ ಬುರುಜು ಹಾಗೂ ಕುದುರೆಯ ಜೇನು ದೊರೆತಿದೆ ಅಂತೆ ಸುರಕೊಟ್ಟ ನಿವೇಶನದಲ್ಲಿ. ಓಕೆ. ಸೊ ನೆಕ್ಸ್ಟ್ 9ನೇದು ಧೋಲವೀರ ಅಂತ. ಸಂಶೋಧನೆ 1990ರಿಂದ 91ನೇ ಇಸ್ವಿಯಲ್ಲಿ ಆಯಿತು. ಡಾಕ್ಟರ್ ಜೋಶಿ ಮತ್ತು RN ಬಿಸ್ಟ್ ಕಡೆಯಿಂದ. ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದೆ. ಇದು ಕೂಡ ಸೇಮ್. ಭಾರತದಲ್ಲಿ ದೊರೆತ ಅತಿ ದೊಡ್ಡ ನಿವೇಶನ ಅಂತ ಇದು. ಸೊ ನಮ್ಮ ಇಂಡಿಯಾದಲ್ಲಿ. ಓಕೆ. ಯಾವುದು? ಧೋಲವೀರ ಅಂತ. ಇದು ವಾಟರ್ ಮ್ಯಾನೇಜ್ಮೆಂಟಿಗೆ ಪ್ರಸಿದ್ಧವಾಗಿತ್ತು. ಇಲ್ಲೂ ಕೂಡ ಇದೆ. ಮನೋಹರ ನದಿಯ ದಂಡೆ ಮೇಲಿದೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಮನೋಹರ ನದಿ. ಸೊ ಮುಂದಿನ ನಿವೇಶನ ಯಾವುದಪ್ಪ? ರೋಜ್ದಿ. ಸಂಶೋಧನೆ 1979ರಲ್ಲಿ ಆಯಿತು. ಪೋಸಲ್ ಮತ್ತು ಪಾಂಡ್ಯ ಅನ್ನೋರು. ರಾಜಸ್ಥಾನದ ರಾಜ್ಕೋಟ್ನಲ್ಲಿದೆ ಅಂತ ಇದು. ರಾಜಸ್ಥಾನದಲ್ಲಿ ಗ್ರಾಮೀಣ ಜೀವನ ಕಂಡುಬರುವ ಏಕೈಕ ನಿವೇಶನ ಇದು, ರೋಜ್ದಿ ಅಂತ. ಓಕೆ. ಸೊ ಮುಂದೆ ಹೋಗೋಣ. 11ನೇದು ರಂಗಾಪುರ ಅಂತ. ಓಕೆ. ರಂಗಾಪುರ. ಸಂಶೋಧನೆ 1953ರಿಂದ 1954. SR ರಾವ್. ಇದು ಗುಜರಾತ್ನಲ್ಲಿದೆ ಅಂತೆ. ಭತ್ತದ ಹೊಟ್ಟು ಅಂದರೆ ರೈಸ್ ಹಸ್ಕ್ ದೊರೆತಿದೆ ಅಂತೆ. ಸೊ ಭತ್ತದ ಹೊಟ್ಟು ಅಲ್ಲಿ ಸಿಕ್ಕಿದೆ ರಂಗಾಪುರದಲ್ಲಿ. ಸೊ ಮುಂದೆ 12ನೇದು ಕೋಟ್ DG ಅಂತ. ಸಂಶೋಧನೆ 1955 FA ಖಾನ್ ಕಡೆಯಿಂದ ಆಗಿದೆ. ಮೆಹಂಜದಾರೋ ಸಮೀಪ ಇದೆ ಅಂತೆ. ಇದು ಬೆಂಕಿಯಿಂದ ನಾಶವಾಗಿದೆ ಅಂತೆ. ಓಕೆ. ಕೋಟ್ DG. ಮುಂದೆ ಹೋಗೋಣ. ಬಾಲಕೋಟ್ ಅಂತ. ಸಂಶೋಧನೆ 1973 ಸಾಲಿನಲ್ಲಿ ಆಯಿತು. GF ಡೇಲ್ಸ್ ಕಡೆಯಿಂದ. ಇದು ಕರಾಚಿ ಸಮೀಪವಿದೆ ಅಂತೆ. ಸೊ ಕರಾಚಿ ಹತ್ರ ಇರೋದು. ಸುಟ್ಟ ಇಟ್ಟಿಗೆ ಅವಶೇಷ ದೊರೆತಿವೆ. ಎಲ್ಲಿ? ಬಾಲ್ಕೋಟ್ನಲ್ಲಿ. ಸೊ ಮುಂದೆ ಹೋಗೋಣ. ಈಗ ಯಾವುದು? 14ನೇದು ಸುತ್ಕ ಜೆಂಡರ್ ಅಂತ. ಸಂಶೋಧನೆ ಯಾವಾಗಾಯಿತು? 1951. ಸರ್ ಎರನ್ ಸ್ಟೀಲ್ ಕಡೆಯಿಂದ ಆಯಿತು. ಪಾಕಿಸ್ತಾನದಲ್ಲಿ ಅಥವಾ ಬಲೂಚಿಸ್ತಾನ ಅಂತ ಅರಬ್ಬಿ ಸಮುದ್ರದ ಬಂದರಿನಲ್ಲಿ. ಇಲ್ಲಿಂದ ಪಶ್ಚಿಮ ಏಷ್ಯಾಕ್ಕೆ ಸಂಪರ್ಕ ಇತ್ತಂತೆ. ಅಲ್ಲದಿನೋ ಇವುದರ ಸಮೀಪವಿರುವ ಇನ್ನೊಂದು ಬಂದರಾಗಿದೆ ಅಂತ ಇದು. ಸೊ ಇದು ಕೂಡ ಒಂದು ಬಂದರ್. ಮೆಹರಗರ್ ನಿವೇಶನ ಪಾಕಿಸ್ತಾನದಲ್ಲಿದ್ದು ಇದು ಹರಪ್ಪ ಪೂರ್ವ ಸಂಸ್ಕೃತಿಯ ಅವಶೇಷ ಹೊಂದಿದೆ ಅಂತೆ. ಬೋಲಾನ್ ಪಾಸ್ ಸಮೀಪ. ಓಕೆ. ದೈಮಾಬಾದ್ನಲ್ಲಿ ಚಿನ್ನದ ರಥ ದೊರೆತಿದೆ ಅಂತೆ. ನೋಡಿ ಸ್ನೇಹಿತರೆ. ಸೊ ಇಷ್ಟ ಆಯಿತು, ನಿವೇಶನ ಆಯಿತು. ಈಗ ನೋಡೋಣ ನ್ಯೂಕ್ಲಿಯಸ್ ಸಿಟೀಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ನ್ಯೂಕ್ಲಿಯಸ್ ಸಿಟೀಸ್ ಯಾವ ಅಂತ ನೋಡ್ತಾ ಹೋಗೋಣ. ಹರಪ್ಪ, ಮೆಹಂಜದಾರೋ, ಧೋಲವೀರ ಇಷ್ಟರದ್ದು ನೋಡ್ತಾ ಹೋಗೋಣ. ಕೋಟೆ ಹೊಂದಿರುವ ನಗರಗಳು ಯಾವ್ಯಾವು? 1ನೇದು ಹರಪ್ಪ, ಮೆಹಂಜದಾರೋ, ಕಾಲಿಬಂಗನ್ ಅಂತ. ಸೊ ಹರಪ್ಪನ್ ಸಿವಿಲೈಸೇಷನ್ ಕೃತಿಯ ಕರ್ತೃ ಯಾರು ಅಂತ ನೋಡ್ತಾ ಹೋಗೋಣ. ಮಾರ್ಟಿಮರ್ ವೀಲರ್ ಅಂತ. ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಸೊ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಪ್ರಮುಖ ಲಕ್ಷಣಗಳು ನೋಡ್ತಾ ಹೋಗೋಣ. ನಗರ ಯೋಜನೆ ಹೆಂಗಿತ್ತು, ಟೌನ್ ಪ್ಲ್ಯಾನಿಂಗ್ ಹೇಗಿತ್ತು ಅಂತ ನೋಡ್ತಾ ಹೋಗೋಣ. ಇಲ್ಲಿನ ಜನರು ನಗರವಾಸಿಗಳಾಗಿದ್ದು ಇದು ಜಗತ್ತಿನ ಪ್ರಥಮ ನಾಗರಿಕತೆಯಾಗಿದ್ದು ನಗರ ಯೋಜನೆಯೇ ಈ ನಾಗರಿಕತೆಯ ವಿಶೇಷ ಲಕ್ಷಣವಾಗಿದೆ. ಈಗ ಟೌನ್ ಪ್ಲ್ಯಾನಿಂಗ್ ಬಗ್ಗೆ ನೋಡ್ತಾ ಇದ್ದೀವಲ್ಲ. ಸೊ ವಾಸಗೃಹಗಳು ಹೇಗಿತ್ತು ಅಂತ ನೋಡ್ತಾ ಹೋಗೋಣ. ಸುಟ್ಟ ಇಟ್ಟಿಗೆಗಳಿಂದ ಅಂದರೆ
ಪಕ್ಕಾ ಬ್ರಿಕ್ಸ್ ಅಂತ ಬರುತ್ತಲ್ವ, ಅದರಿಂದ ನಿರ್ಮಾಣವಾಗ್ತಾವಂತೆ ಈ ವಾಸಗೃಹಗಳು, ಸುಟ್ಟ ಇಟ್ಟಿಗೆಯಿಂದ. ಮನೆಗಳು 4ರಿಂದ 24 ಕೊಠಡಿಗಳನ್ನು ಹೊಂದಿವೆ. ಓಕೆ, ಮನೆಗಳು 3 ಅಂತಸ್ತು ಹೊಂದಿವೆ. 3 ಅಂತಸ್ತು ಅಂದರೆ 3 FTR. ಮಣ್ಣು, ತಾಮ್ರ ಮತ್ತು ಕಲ್ಲುಗಳಿಂದ ಮನೆ ಬಳಕೆ ವಸ್ತುಗಳ ತಯಾರು. ಮಣ್ಣು, ತಾಮ್ರ ಮತ್ತು ಕಲ್ಲಿಂದ ಆಯತಾಕಾರದ ಇಟ್ಟಿಗೆಗಳಿದ್ದವು. ಸೊ ಇಷ್ಟು ವಾಸಗೃಹಗಳ ಬಗ್ಗೆ. ಈಗ ರಸ್ತೆಗಳು ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋಣ. ನೇರವಾದ ಅಗಲವಾದ ರಸ್ತೆಗಳು. ಮಣ್ಣಿನಿಂದ ರಸ್ತೆ ನಿರ್ಮಿಸಿ ಧೂಳು ಏಳದಂತೆ ಮಡಿಕೆ ಮತ್ತು ಇಟ್ಟಿಗೆ ಚೂರುಗಳ ಬಳಕೆ ಮಾಡ್ತಾಯಿದ್ರು. ಓಕೆ, ಸೊ ನೆಕ್ಸ್ಟು ಮೊಹೆಂಜೊದಾರೊವಿನಲ್ಲಿ 32 ಅಡಿ ಅಗಲದ ರಸ್ತೆ ದೊರೆತಿದಂತೆ. ನೋಡಿ, 32 ಅಡಿ. ರಸ್ತೆ ಪಕ್ಕ ಬಾವಿ, ಕಸದ ತೊಟ್ಟಿ ಹಾಗೂ ದೀಪದ ಕಂಬ ಕೂಡ ಇವೆ ಅಂತೆ. ರಸ್ತೆ ಬದಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಕೂಡ ಇತ್ತು ಅವಾಗಲೇ ಅಲ್ವಾ. ಸೊ ಇಷ್ಟು ರಸ್ತೆಗಳ ಬಗ್ಗೆ ನೋಡಿದ್ವಿ. ಈಗ ಬೃಹತ್ ಈಜುಕೊಳ, ದ ಗ್ರೇಟ್ ಬಾತ್ ಅಂತ ಹೇಳಿದ್ವಲ್ಲ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದು ಎಲ್ಲಿದೆ ಅಂತಂದರೆ ಮೊಹೆಂಜೊದಾರೊನಲ್ಲಿ ಇದೆ. 1924 ಜಾನ್ ಮಾರ್ಷಲ್ ಸಂಶೋಧಿಸಿದ. ಓಕೆ, ತಳಭಾಗದಲ್ಲಿ ಜಿಪ್ಸಮ್ ಗಾರೆ ಬಳಸಲಾಗಿದೆ. ಸೊ ಈಜುಕೊಳದಲ್ಲಿ ಜಿಪ್ಸಮ್ ಗಾರೆನ ಯೂಸ್ ಮಾಡಿದ್ದಾರೆ. 180 × 180 ಅಡಿ ವಿಸ್ತೀರ್ಣ ಹೊಂದಿದೆ. ಓಕೆ, ಈಗ ಸಾರ್ವಜನಿಕ ಉಗ್ರಾಣ ಹೆಂಗಿತ್ತು ಅಂತ ನೋಡ್ತಾ ಹೋಗೋಣ. ಗ್ರೇನೇಜ್. ಹರಪ್ಪದಲ್ಲಿ ಉಗ್ರಾಣಗಳು ದೊರೆತಿವೆ ಅಂತೆ. ಅತಿ ದೊಡ್ಡ ಉಗ್ರಾಣ ಎಲ್ಲಿತ್ತು ಅಂದರೆ ಹರಪ್ಪದಲ್ಲೇ ಇದೆ. ರಾವಿ ನದಿಯ ದಡದಲ್ಲಿ ದೊರೆತಿದೆ ಅಂತೆ. ಏನು? ಸಾರ್ವಜನಿಕ ಉಗ್ರಾಣ. ಸೊ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇತ್ತು? SR ರಾವ್ ಅವರು ಮುದ್ರೆಗಳ ಮೇಲೆ ದೊರೆತ ಪಾಲ, ಪಾಲಕ, ಮಹಾಪಾಲಕ ಪದಗಳನ್ನು ಗುರುತಿಸಿ ಅವುಗಳನ್ನು ಆಡಳಿತಗಾರ, ಉಪಾಡಳಿತಗಾರ, ಮಹಾ ಆಡಳಿತಗಾರ ಎಂದು ಗುರುತಿಸಿದ್ದಾರೆ. ಓಕೆ, ಲೇಖ ಮತ್ತು ಲೇಖಕ ಎಂಬ ಬರಹಗಾರರಿದ್ದರು. ಸೊ ನೆಕ್ಸ್ಟ್ ನೋಡೋಣ ಮುದ್ರೆಗಳು ಅಂದರೆ ಸೀಲ್ಸ್ ಯಾವ ರೀತಿ ಇತ್ತು ಅಂತ. ಸೊ ಮುದ್ರೆಗಳ ಬಗ್ಗೆ ನೋಡ್ತಾ ಹೋಗೋಣ. 2000ಕ್ಕೂ ಅಧಿಕ ಮುದ್ರೆಗಳು ದೊರೆತಿವೆ ಅಂತೆ. ನೋಡಿ, ಟೆರಿಕೋಟಾ, ಜಡಿಮಣ್ಣು, ಮೃದುಗಲ್ಲು ಹಾಗೂ ದಂತದಿಂದ ಮುದ್ರೆಗಳನ್ನು ತಯಾರಿಸ್ತಿದ್ರಂತೆ. ಸೊ ಉಪಯೋಗ ಏನು ಅಂದರೆ ಧರ್ಮದ ಸಂಕೇತ, ವ್ಯಾಪಾರ, ಮತಾಚರಣೆ. ಮುದ್ರೆಯ ಮೇಲಿರೋ ಚಿತ್ರಗಳು ಏನಿತ್ತು? ಏಕಶೃಂಗ ಗೂಳಿ, ಆನೆ, ಪಶುಪತಿ, ಮಾತೃದೇವತೆ, ವೃಷಭ, ಜಿಂಕೆ, ಗೇಂಡಾಮೃಗ, ಎಮ್ಮೆ ಮುಂತಾದವುಗಳು ಇತ್ತು. ಓಕೆ, ಮುದ್ರೆಗಳ ಮೇಲಿರದ ಚಿತ್ರ ಕುದುರೆ. ಓಕೆ, ಮೆಸೊಪಟೋಮಿಯಾದ ನಿಪುರು ಅಸ್ಪರ್ ಬ್ರಹ್ಮೈನಲ್ಲಿ ಮುದ್ರೆಗಳು ದೊರೆತಿವೆ ಅಂತೆ ಅದು. ಓಕೆ, ಲಿಪಿ, ಚಿತ್ರಲಿಪಿ, ಸಿನೆಟಿಕ್ ಬರಹ, ಬಾಸ್ಟ್ರೋಪಿಡನ್ ಚೌಕಾಕಾರದ ಮುದ್ರೆಗಳಿತ್ತಂತೆ. ಸೊ ಇವಿಷ್ಟು ಈಗ ನಾವು ಮುದ್ರೆಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ನೋಡೋಣ ಕಲೆ ಮತ್ತು ವಾಸ್ತುಶಿಲ್ಪ, ಆರ್ಟ್ ಆ್ಯಂಡ್ ಕಲ್ಚರ್ ಯಾವ ರೀತಿ ಇತ್ತು. ಮೊಹೆಂಜೊದಾರೊದಲ್ಲಿ ನೃತ್ಯ ಭಂಗಿಯ ಹುಡುಗಿಯ ಕಂಚಿನ ಪ್ರತಿಮೆ ದೊರೆತಿದೆ ಅಂತೆ. ನೋಡಿ, ಓಕೆ, ಮೊಹೆಂಜೊದಾರೋ ಮೃದು ಕಲ್ಲಿನಿಂದ ತಯಾರಿಸಿದ ಗಡ್ಡಧಾರಿ ಪುರುಷನ ಪ್ರತಿಮೆ ಕೂಡ ದೊರೆತಿದೆ. ಹರಪ್ಪದಲ್ಲಿ ಸುಣ್ಣದ ಕಲ್ಲಿನ 2 ಗಡ್ಡಧಾರಿ ಪುರುಷನ ಪ್ರತಿಮೆ ದೊರೆತಿದೆ ಅಂತೆ. ಹರಪ್ಪದಲ್ಲಿ ಸಿಕ್ಕಿದೆ. ಹರಪ್ಪದಲ್ಲಿ ಶಿವನ ರುದ್ರ ತಾಂಡವ ನಟರಾಜ ಮೂರ್ತಿ ಕೂಡ ದೊರೆತಿದೆ. ಸೊ ಇದು ಕಲೆ ಮತ್ತು ವಾಸ್ತುಶಿಲ್ಪ ಬಗ್ಗೆ. ಈಗ ಸಾಮಾಜಿಕ ಜೀವನ ಹೇಗಿತ್ತು ಅವ್ರದ್ದು ಅಂತ ನೋಡ್ತಾ ಹೋಗೋಣ. ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಇತ್ತು. ಮಾತೃಪ್ರಧಾನ ಇತ್ತು. ಓಕೆ, ಆಹಾರ ಧಾನ್ಯ ಏನೇನಿತ್ತು? ಗೋಧಿ, ಬಾರ್ಲಿ, ಭತ್ತ, ನವಣೆ, ಹಾಲು, ಹಣ್ಣು ಹಾಗೂ ಮಾಂಸಾಹಾರ ಕೂಡ ಸೇವಿಸ್ತಾಯಿದ್ರು. ಸಾಮಾನ್ಯವಾಗಿ ಹತ್ತಿಯಿಂದ ನೇಯ್ದ ಬಟ್ಟೆ ಕೂಡ ಅವರು ಧರಿಸ್ತಾಯಿದ್ರು. ಓಕೆ, ಕಾಟನ್. ಆಗಾಗ ಉಣ್ಣೆ ಬಟ್ಟೆ ಕೂಡ ಅವರು ಧರಿಸ್ತಾಯಿದ್ರು. ಸ್ತ್ರೀ ಪುರುಷರೆಲ್ಲರೂ ಆಭರಣ ಪ್ರಿಯರು ಹಾಗೂ ಸೌಂದರ್ಯ ಪ್ರಿಯರಾಗಿದ್ದರಂತೆ. ನೋಡಿ, ಸೊ ನೋಡಿ ಸ್ನೇಹಿತರೆ,
ಮನೋರಂಜನೆಗಾಗಿ ಒಳಾಂಗಣ ಕ್ರೀಡೆಗಳಿದ್ದಂಥ ಆವಾಗಲೇ ಪಗಡೆ ಆಟ ಜನಪ್ರಿಯವಾಗಿತ್ತು, ಅಂದರೆ ಡೈಸ್. ಸೊ ಪಗಡೆ ಆಟ ಕೇಳಿರ್ತೀರ ನೀವು, ಅದು ತುಂಬ ಆಡ್ತಾಯಿದ್ರಂತೆ. ಸೊ ಈಗ ಆರ್ಥಿಕ ಜೀವನ ಯಾವ ರೀತಿ ಸಾಗಿಸ್ತಾಯಿದ್ರು. ಮೂಲ ಕಸುಬು ಕೃಷಿ. ಸೊ ಸ್ನೇಹಿತರೆ, ಧಾನ್ಯಗಳ ಬಗ್ಗೆ ನೋಡ್ತಾ ಹೋಗೋಣ ಈಗ. ಸೊ ಧಾನ್ಯಗಳು ಯಾವೆಲ್ಲ ಯೂಸ್ ಮಾಡ್ತಾಯಿದ್ರು ಅಂತ. ಗೋಧಿ, ಬಾರ್ಲಿ, ಭತ್ತ, ಸಜ್ಜೆ, ನವಣೆ, ಸಾಸಿವೆ, ಎಳ್ಳು, ಬಿಜೂರ, ಬಟಾಣಿ ಮತ್ತು ಎಣ್ಣೆ ಕಾಳುಗಳು ಅಂತ. ಸೊ ಇವ್ರದ್ದು ವಾಣಿಜ್ಯ ಬೆಳೆ ಯಾವುದಾಗಿತ್ತು? ಹತ್ತಿ, ಸಿಂಧೂನ. ಹತ್ತಿ ಬೆಳೆದ ಮೊದಲ ರಾಷ್ಟ್ರ ಭಾರತ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸಾಕಿದ ಮೊದಲ ಪ್ರಾಣಿ ಯಾವುದು? ಅವರು ಕುರಿನ ಸಾಕ್ತಾಯಿದ್ರು. ಸೊ ಪ್ರಿಯವಾದ ಪ್ರಾಣಿ, ಫೇವ್ರೇಟ್ ಅವರಿಗೆ ಯಾವುದಿತ್ತು? ದುಬ್ಬದ ಗೂಳಿ, ಅಂದರೆ ಹಂಪ್ಡ್ ಬುಲ್ ಅಂತ. ಸೊ ಪಕ್ಷಿ ಪಾರಿವಾಳ. ಪ್ರಾಣಿ ಅಂತ ಬಂದರೆ ದುಬ್ಬದ ಗೂಳಿ, ಪಕ್ಷಿ ಅಂತ ಬಂದರೆ ಪಾರಿವಾಳ ಆಗಿತ್ತು. ಇದನ್ನ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಬಳಕೆ ಮಾಡದ ಪ್ರಾಣಿ ಯಾವುದು ಅಂದರೆ ಕುದುರೆ ಆಗಿತ್ತು. ರಾಜಸ್ಥಾನದ ಖೇತ್ರಿಯಲ್ಲಿ ತಾಮ್ರದ ಗಣಿ ಇತ್ತಂತೆ. ಓಕೆ. ಅಫ್ಘಾನಿಸ್ತಾನದಿಂದ ತವರನ್ನು ಆಮದು ಮಾಡ್ಕೊಳ್ತಿದ್ರಂತೆ. ರಾಯಚೂರಿನ ಹಟ್ಟಿಯಲ್ಲಿ ಚಿನ್ನದ ಗಣಿ ಇತ್ತು. ಓಕೆ. ಪರ್ಷಿಯಾ, ಈಜಿಪ್ಟ್, ಮೆಸೊಪಟೋಮಿಯಾದೊಂದಿಗೆ ವ್ಯಾಪಾರ ಸಂಪರ್ಕ ಕೂಡ ಹೊಂದಿರದಂತೆ. ಸೊ ಸಂಖ್ಯಾ ಪದ್ಧತಿ ಯಾವುದಪ್ಪ ಅಂದರೆ 1, 2, 4, 8, 16, 32 ಇಷ್ಟು ಸಂಖ್ಯಾ ಪದ್ಧತಿ. ಸೊ ಆರ್ಥಿಕ ಜೀವನದ ಬಗ್ಗೆ ನಾವು ಈಗ ತಿಳ್ಕೊಂಡ್ವಿ. ಸೊ ಸ್ನೇಹಿತರೆ, ಈಗ ಧಾರ್ಮಿಕ ಜೀವನದ ಬಗ್ಗೆ ತಿಳಿಯೋಣ. ಇದು ಆಧುನಿಕ ಹಿಂದೂ ಧರ್ಮದ ತವರು ಮನೆಯಾಗಿತ್ತು. ಮಾತೃದೇವತೆ ಹಾಗೂ ಪಶುಪತಿ ಅಂದರೆ ಶಿವ ಮೂರ್ತಿನ ಪೂಜಿಸ್ತಾ ಇದ್ರಂತೆ. ಪವಿತ್ರ ಪ್ರಾಣಿ ಯಾವುದು ಇವರಿಗೆ? ದುಬ್ಬದ ಗುಳಿ, ಆಗಲೇ ಹೇಳ್ದಂಗೆ ಫೇವ್ರೇಟ್. ಸೊ ಪವಿತ್ರ ವೃಕ್ಷ ಬಂದು ಅರಳಿ ವೃಕ್ಷ, ಅಂದರೆ ಅರಳಿ ಮರ. ಮೊಸಳೆ ಹಾಗೂ ಪಾರಿವಾಳವನ್ನು ಪೂಜಿಸ್ತಾ ಇದ್ರಂತೆ ಇವರು. ಯಂತ್ರತಂತ್ರಗಳಲ್ಲಿ ನಂಬಿಕೆ ಇತ್ತಂತೆ. ಧಾರ್ಮಿಕ ಚಿಹ್ನೆ ಅಂದರೆ ಚಿಹ್ನೆ ಯಾವುದಿತ್ತಂದರೆ ಸ್ವಸ್ತಿಕ್, ಪುರುಷ ದೈವ ಅಂದರೆ ವಿಷ್ಣು ಅವ್ರದ್ದು ಧಾರ್ಮಿಕ ಚಿಹ್ನೆ ಆಗಿತ್ತಂತೆ. ಸೊ ಶವ ಸಂಸ್ಕಾರ ಯಾವ ರೀತಿ ಮಾಡ್ತಾಯಿದ್ರು ನೋಡೋಣ. ಅಂದರೆ ಹೂಳುವುದು, ಕಂಪ್ಲೀಟು ಬರಿಯಲ್. ದಕ್ಷಿಣಕ್ಕೆ ತಲೆ ಇಟ್ಟು ಹೂಳುವುದು ಜನಪ್ರಿಯವಾಗಿತ್ತಂತೆ, ಅಂದರೆ ಸೌತ್ ಫೇಸಿಂಗ್. ಆಂಶಿಕ ಶವ ಸಂಸ್ಕಾರ ಅಂತ, ಫ್ರ್ಯಾಕ್ಷನಲ್ ಬರಿಯಲ್ ಅಂತ. ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿ ನೀಡುವುದು ಆಂಶಿಕ ಶವ ಸಂಸ್ಕಾರ. ಮತ್ತು ಸುಡುವುದು, ಕ್ರಿಮೇಷನ್. ಸುಟ್ಟ ನಂತರ ಬೂದಿ ಮತ್ತು ಅಸ್ಥಿಯನ್ನು ನವಿಲಿನ ಚಿತ್ರವಿರುವ ಮಡಕೆಯಲ್ಲಿ ತುಂಬಿ ಮನೆಯ ಮುಂದೆ ಹೂಳ್ತಾ ಇದ್ರಂತೆ. ಸೊ ನೋಡಿ ಸ್ನೇಹಿತರೆ ಯಾವ ರೀತಿ ಇತ್ತು ಅಂತ. ಸೊ ಇಷ್ಟು ಶವ ಸಂಸ್ಕಾರ ಪದ್ಧತಿ. ಸೊ ಮುಂದೆ ನೋಡೋಣ ಅವನತಿ. ಓಕೆ. ಸೊ ಅವನತಿ ಹೇಗಿತ್ತು ಅಂತ ನೋಡ್ತಾ ಹೋಗೋಣ. ನದಿಗಳ ಬತ್ತುವಿಕೆ ಅಂದರೆ ಬರಗಾಲ ಬಂದಿತ್ತು. ಯಾವಾಗ? ಬಿಫೋರ್ ಕ್ರಿಸ್ಟ್ 1700 ಟೈಮಲ್ಲಿ ನದಿಗಳ ಬತ್ತುವಿಕೆ, ಬರಗಾಲ ಬಂದಿತ್ತು. ಸೊ ಭೂಕಂಪನ, ಭೂಕುಸಿತ ಕೂಡ ಆಗ್ತಾಯಿತ್ತು. ಆರ್ಯರ ದಾಳಿ ಆಯಿತು, ಅಂದರೆ ಫಾರಿನ್ ಇನ್ವೇಷನ್ಸ್ ಆಯಿತು. ಆರ್ಯರು ದಾಳಿ ಮಾಡಿದ್ರು. ಸೊ ಪ್ರವಾಹಗಳಾಯಿತು, ಸಾಂಕ್ರಾಮಿಕ ರೋಗಗಳು ಕೂಡ ಬಂತು. ಸೊ ಇಷ್ಟು ಈಗ ಸಿಂಧೂ ನದಿ ನಾಗರಿಕತೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಇಲ್ಲಿವರೆಗೂ ನೀವು ಕೂತು ನೋಡಿದ್ದೀರಾ, ಎಲ್ಲ ವೀಡಿಯೋನ ನೋಡಿದ್ದೀರಾ. ಸೊ ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೋತೀನಿ. ಸೊ ಇಷ್ಟನ್ನ ನೀವು ಪಾಯಿಂಟ್ಸಲ್ಲಿ ನೋಟ್ಸ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಓಕೆ. ಸೊ ಇಷ್ಟನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ಈ ಒಂದು ಸಿಂಧೂ ನದಿ ನಾಗರಿಕತೆ ಬಿಫೋರ್ ಕ್ರಿಸ್ಟ್ 2500ರಿಂದ 1700 ತನಕ ನೋಡ್ಕೊಂಡಿದ್ದೀವಿ. ಸೊ ಇವತ್ತಿನ ಒಂದು ಚಾಪ್ಟರ್ನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ತಾಳ್ಮೆಯಿಂದ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.